ಹಾಗೆ. ಯಾಕಂದರೆ ಒಂದು ಇಂಥದ್ದೇ ಪ್ರಶ್ನೆಗಳು ಎಲ್ಲ ಬರುವುದು. ಒಬ್ಬರು ಬಂದು ಕೇಳಿದರು ನನ್ನ ಹತ್ರ, ನಾವು ಮೊದಲು ಗೋಪಿಚಂದ್ರನನ್ನು ಹಚ್ಚಿಕೊಳ್ಬೇಕಾ, ಮೊದಲು ರಾಜರ ಮೃತ್ತಿಗೆಯನ್ನು ಹಚ್ಚಿಕೊಳ್ಬೇಕಾ ಅಂತ ಕೇಳಿದರು. ಅಂದರೆ ಪಾಪ ಅವರು ಬಹಳ ದಾಕ್ಷಿಣ್ಯದಲ್ಲಿ ಹಾಕಿ ನಾನು ಹೇಳಿದೆ, ನನಗೆ ಅರ್ಥ ಆಯಿತು ನೀವು ಹೇಳಿದ್ದು, ನೀವು ಅದು ಗೋಪಿಚಂದ್ರನ ಮೇಲೆ ಮೃತ್ತಿಗೆಯನ್ನು ಹಚ್ಚಿಕೊಳ್ತೀರಿ ಅಂತ ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನೀವು ಅದನ್ನು ಹೌದು ನೆಗಾಡಿ. ನಾನು ಹೇಳಿದೆ, ನೋಡಿ ಅವರು ಆಕ್ಷೇಪ ಮಾಡುವ ರೀತಿಯಲ್ಲಿ ಆಗಬೇಕಾದ್ರೆ ಹೇಗೆ ಮಾಡಬೇಕು, ನಾವು ಗೋಪಿಚಂದ್ರನ ಕೈಯಲ್ಲಿ ಹಿಡ್ಕೊಂಡು ಅದರ ಮೇಲೆ ಮೃತ್ತಿಗೆಯನ್ನು ಹಚ್ಚಿದರೆ ಅವರು ಹೇಳುವ ಪ್ರಶ್ನೆ ಕೇಳುವ ಇದಕ್ಕೆ ಸರಿಯಾಯಿತು ಆಕ್ಷೇಪಕ್ಕೆ. ಅದು ಆಗುವುದಿಲ್ಲ. ಎರಡು ಅದು ಶ್ರೀಕೃಷ್ಣನ ಮೃತ್ತಿಗೆ ಗೋಪಿಚಂದ್ರನ ಇದು ಮೃತ್ತಿಗೆ ರಾಜಮಂತ್ರ ಹೈಗ್ರೀವ ಮೃತ್ತಿಕ. ಹಾಗಾಗಿ ಅಲ್ಲಿ ವಿರೋಧ ಏನಿಲ್ಲ. ಆದರೂ ನಾವು ಹಾಗೆ ಮಾಡ್ತಾ ಇಲ್ಲ. ನಾವು ಅವರು ಆ ರೀತಿಯ ಅನುಸಂಧಾನ ಅಲ್ಲ. ನಮ್ಮ ಶರೀರ ಶುದ್ಧಿಗಾಗಿ ಗೋಪಿಚಂದ್ರನನ್ನು ಹಚ್ಚಿಕೊಳ್ತೇವೆ. ನಮ್ಮ ಶರೀರ ಶುದ್ಧಿಗಾಗಿ ರಾಜರ ಮೃತ್ತಿಗೆಯನ್ನು ಹಚ್ಚಿಕೊಳ್ತೇವೆ ನಾವು. ಅದರ ಮೇಲೆ ಎನ್ನುವ ಅರ್ಥವಲ್ಲ. ಹಾಗೆಲ್ಲ ತಿಳ್ಕೊಳ್ಳುವುದಾದರೆ, ಅನುಸಂಧಾನ ಮಾಡುವುದಾದರೆ ತೀರ್ಥವನ್ನು ತಗೊಳ್ತೇವೆ ನಾವು. ಆನಂತರ ಪ್ರಾಣದೇವರ ತೀರ್ಥವನ್ನು ತಗೊಳ್ತೇವೆ. ಹಾಗಾಗಿ ದೇವರ ತೀರ್ಥದ ಮೇಲೆ ಪ್ರಾಣದೇವರ ತೀರ್ಥವ ಅಂತ ಈ ಪ್ರಶ್ನೆ ಬರುವುದೇ ಇಲ್ಲ. ಶರೀರ ಶುದ್ಧಿಗಾಗಿ ಇನ್ನೂ ಒಂದು ವಿಚಾರ, ಶರೀರ ತೀರ್ಥ ಎಲ್ಲಿ ತಗೊಳ್ಳೋದು? ಬಾಯಿಯಲ್ಲಿ ನಾವು ತಗೊಳ್ತೇವೆ. ಬಾಯಿಯ ಒಳಗೆ ಇರುವುದೇನು? ಎಂಜಿಲಿಗೆ ತೀರ್ಥ ಹಾಕ್ಬೋದಾ? ಇದೆಲ್ಲ ಪ್ರಶ್ನೆ. ಇದೆಲ್ಲ ಅವರವರ ಒಂದು ಕುಹಕ ಪ್ರಶ್ನೆಗಳು. ಮತ್ತೇನೆಂದರೆ ಅನುಸಂಧಾನ ಮುಖ್ಯ ನಮ್ಮದು. ನಮ್ಮ ಶರೀರ ಶುದ್ಧಿಗಾಗಿ ತೀರ್ಥವನ್ನು ತಗೊಳ್ತೇವೆ, ನಮ್ಮ ಶರೀರ ಶುದ್ಧಿಗಾಗಿ ಪ್ರಾಣದೇವರ ತೀರ್ಥವನ್ನು ತಗೊಳ್ತೇವೆ. ಈ ರೀತಿ ತಿಳ್ಕೊಳ್ಬೇಕು ಹೊರತು ಇಂತಹ ಕುಹಕ ಪ್ರಶ್ನೆ ಮಾಡುವುದು ಸರಿಯಲ್ಲ. ಅಷ್ಟು ಮಾತ್ರ ಅಲ್ಲ, ಇದೇ ಮುಂದುವರಿಯುತ್ತದೆ. ಒಂದು ನರಸಿಂಹದೇವರದ್ದು ಕೆಲವು ವಿಗ್ರಹ ನೋಡಿರ್ಬೋದು ನೀವು. ಹಿರಣ್ಯಕಶಿಪವನ್ನು ಸೀಳುವಂತಹ, ಕರುಳನ್ನು ಸೀಳುವಂತಹ, ಒಂದು ಹೊಟ್ಟೆಯನ್ನು ಸೀಳುವಂತಹ ವಿಗ್ರಹ ಇದೆ. ಅಲ್ಲಿ ಅಭಿಷೇಕ ಮಾಡಿದಾಗ ಹಿರಣ್ಯಕಶಿಪುವಿಗೂ ಬೀಳ್ತದೆ ನೀರು. ಆ ಹಿರಣ್ಯಕಶಿಪು ತೀರ್ಥ ತಗೊಂಡದ್ದು ಅಂತ ಯಾರಾದರೂ ಹೇಳ್ತಾರಾ? ಇಲ್ವೇ ಇಲ್ಲ. ಹೀಗೆಲ್ಲ ಕುಹಕ ಪ್ರಶ್ನೆಗಳು. ಪ್ರಾಣದೇವಿಗೆ ಅಭಿಷೇಕ ಮಾಡುವಾಗ ದೇವಿ ಮೇಲೆ ಮಾಡಿ ಪಾದಕ್ಕೆ ಹೋಯಿತು, ಪಾದಕ್ಕೆ ಬಿತ್ತು ಅಂತ ಹಾಗೆ ಹೇಳೋದ. ಕೊನೆಗೆ ನಾವು ಗಂಗೆಗೆ ಹೋಗಿ ಸ್ನಾನ ಮಾಡುವಾಗ ಅಲ್ಲಿ ತಲೆ ಮತ್ತೊಬ್ಬರ ಹತ್ರ ಹೇಳಬೇಕು, ನನ್ನ ತಲೆ ಕೆಳಗೆ ಮಾಡಿ ಮುಳುಗಿಸು ಅಂತ. ನಮ್ಮ ಕಾಲು ಮುಳುಗಿಸುವುದಾ ಗಂಗೆ? ಹೀಗೆಲ್ಲ ಅದು ಅವರವರ ಇದು ಬುದ್ಧಿಗೆ